ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ, ಅಲ್ಲೂ ಕಸ ಹಾಕಿದ್ದಾರೆ. ಬೆಂಗಳೂರಿನ ಕಸದ ಸಮಸ್ಯೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನಾವು ಕ್ಯಾಮೆರಾ ಹಾಕ್ತಿದ್ದೇವೆ, ಆದರೂ ಕಸ ಬಿಸಾಕ್ತಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಹೇಳಿದ್ದಾರೆ. ಕೆಲವರು ಟೀಕೆ ಮಾಡಬಹುದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರಬಹುದು. ನಾನೇ ಅವಕಾಶ ಮಾಡ್ಕೊಂಡು ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸ ರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸ್ ಅವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ, ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ದೀವಿ. ಶಾಂತಿನಗರ ಮುಖ್ಯ ರಸ್ತೆಯ ಬದಿ ರಾಶಿ ರಾಶಿ ಕಸ. ಟಿವಿ9 ವರದಿಯ ಬಳಿಕ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ವರದಿಯ ಪ್ರಕಾರ ಆಗ್ತಿದ್ದಂತೆ ದೌಡಾಯಿಸಿ ಬಂದಂತಹ ಗುತ್ತಿಗೆದಾರ ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದೆ ಜಿಬಿಎ. ವರದಿ ಪ್ರಸಾರವಾದ ಒಂದೇ ಗಂಟೆಯಲ್ಲಿ ಕಸ ವಿಲೇವಾರಿ ಮಾಡಲಾಗಿದೆ. ಮಾರ್ಷಲ್ ಜೊತೆ ಬಂದು ರಸ್ತೆ ಬದಿ ಇದ್ದಂತಹ ಕಸವನ್ನ ವಿಲೇವಾರಿ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಗಾರ್ಬೇಜ್ ಕಂಟಕದ ಬಗ್ಗೆ ಟಿವಿನ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಜೊತೆಗೆ ಇವತ್ತು ಬೆಳಿಗ್ಗೆ ಕೂಡ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದಂಥ ಕಸದ ಒಂದು ಸಮಸ್ಯೆಯ ಬಗ್ಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಟಿವಿ9 ಒಂದು ವರದಿಯ ಬಳಿಕ ಸ್ಥಳಕ್ಕೆ ಈಗ ಜಿಬಿಎ ಸಿಬ್ಬಂದಿ ಆಗಮಿಸಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ರೆ ಆ ಟಿಪ್ಪರ್ನಲ್ಲಿ ಇಲ್ಲಿ ಬಿದ್ದಿದ್ದಂಥ ಕಸದ ರಾಶಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಆ ರಸ್ತೆ ಬದಿಯಲ್ಲಿ ಕಸ ಬಿದ್ದಿತ್ತು. ಜೊತೆಗೆ ಬಸ್ ನಿಲ್ದಾಣ ಕೂಡ ಇರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಕಸದ ಮಧ್ಯದಲ್ಲೇ ಕೂತ್ಕೊಂಡು ಬಸ್ಗಾಗಿ ಕಾಯುವಂತ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಬೆಳಿಗ್ಗೆ ಅಷ್ಟೇ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆ ಸ್ಥಳಕ್ಕೆ ಜಿಬಿಎನ ಸಿಬ್ಬಂದಿ ಹಾಗೆ ಗುತ್ತಿಗೆದಾರರು ಬಂದು ಆ ಕಸವನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಈಗಾಗಲೇ ಜಿಬಿಎನ ಪೌರ ಕಾರ್ಮಿಕರು ಕೂಡ ಒಂದು ಗ್ಲೌಸ್ ಮಾಸ್ಕ್ಗಳನ್ನು ಧರಿಸಿ ಅಲ್ಲಿ ಬಿದ್ದಿದ್ದಂಥ ಕಸವನ್ನ ಎತ್ತು ಟಿಪ್ಪರ್ಗೆ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಕಸವನ್ನ ವಿಲೇವಾರಿ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡಿ ಜೊತೆಗೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇದೇ ರೀತಿಯಲ್ಲಿ ರಾಜಧಾನಿಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕಸದ ಸಮಸ್ಯೆ ತಾಂಡವಾಡ್ತಿದೆ. ಒಂದ್ ಕಡೆ ಕಸವನ್ನ ತೆರವು ಮಾಡುವಂತ ಸಮಯ ಬದಲಾವಣೆ ಆಗ್ತಿದೆ, ಮತ್ತೊಂದು ಕಡೆಯಲ್ಲಿ ಕಸವನ್ನ ತೆರವು ಮಾಡಿದ್ರು ಕೂಡ ಸಾರ್ವಜನಿಕರು ರಾತ್ರಿ ವೇಳೆಗಳಲ್ಲಿ ಕಸವನ್ನ ತಂದು ಆಗ್ತಾ ಇರುವಂಥದ್ದು ಈಗ ಸಿಬ್ಬಂದಿಗೆ ಸವಾಲಾಗಿ ಪರಿಣಮಿಸಿರುವಂಥದ್ದು. ಸದ್ಯ ಈಗಾಗಲೇ ಅಭಿಯಾನವನ್ನು ಕೂಡ ಆರಂಭಿಸಿ ದಂಡ ಹಾಕುವ ಕೆಲಸ ಆಗ್ತಾ ಇದೆ, ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಜನರು ಇನ್ನಾದ್ರೂ ಎಚ್ಚೆತ್ತುಕೊಂಡು ರಾಜಧಾನಿಯನ್ನ ಸ್ವಚ್ಛವಾಗಿಡೋದಕ್ಕೆ ಮುಂದಾಗ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.